ನಾಗರಿಕರೇ ನಮಸ್ಕಾರ. ನಾನು ಶಂಕರಲಿಂಗೇಗೌಡ ಮಂಡ್ಯ ಮಾತಾಡ್ತಿದ್ದೀನಿ. ಸನ್ಮಾನ್ಯ ಅನಂತ್ನಾಗ್ ಅವರು ಪದ್ಮಶ್ರೀ. ಕನ್ನಡ ಚಿತ್ರರಂಗದಲ್ಲಿ ಅತ್ಯಂತ ಸ್ಫುರದ್ರೂಪಿ ನಟರಾದಂಥ ಅನಂತ್ನಾಗ್ರವರು ಏನು ನವದೆಹಲಿಯಲ್ಲಿ ಒಂದು ಪ್ರತಿಭಟನೆ ನಡೀತು, ನೀಟ್ ಅಕ್ರಮ ಕುರಿತು. ಆ ಸಂಬಂಧ ಪ್ರತಿಕ್ರಿಯೆ ನೀಡುವ ಭರದಲ್ಲಿ ಹಳ್ಳಿ ಮಕ್ಕಳನ್ನು ಭಾಳ ಹೀಯಾಳಿಸಿದ್ದಾರೆ, ಹೀನಾಯವಾಗಿ ಮಾತಾಡಿದ್ದಾರೆ. ಅನಂತ್ನಾಗ್ ಸರ್, ನಿಮಗಿಂತ ಮೊದಲು ನಾನು ಶಂಕರಣ್ಣನ ಕ್ಷಮೆ ಕೇಳ್ತೀನಿ. ನಿಮ್ಮ ಸೋದರರು ಈ ದೇಶ ಮತ್ತು ವಿಶೇಷವಾಗಿ ಕರ್ನಾಟಕ ಮತ್ತು ಬೆಂಗಳೂರು ಬಗ್ಗೆ ದೊಡ್ಡ ಕಲ್ಪನೆಯನ್ನು ಇಟ್ಕೊಂಡಿದ್ದಂಥವ್ರು. ಮಾನ್ಯರೇ, ನಿಜವಾಗಲೂ ಕೂಡ ನನಗೆ ನೋವಾಗ್ತದೆ. ನೀವು ಪ್ರಧಾನಮಂತ್ರಿಗಳನ್ನು ಹೊಗಳುವ ಭರದಲ್ಲಿ ಮಾತಾಡಿದ್ರು ಅಥವಾ ನಿಜವಾಗ್ಲೂ ನಿಮ್ಮ ಹೃದಯದಲ್ಲಿ ಹಳ್ಳಿ ಮಕ್ಕಳ ಬಗ್ಗೆ ನಿಮಗೆ ಅಸಹನೆ ಇತ್ತು ಏನೋ ಗೊತ್ತಿಲ್ಲ. ಯಾರೋ ಹಳ್ಳಿ ಮಕ್ಕಳು ಬಂದು ಹಿಂಗೆ ಪ್ರತಿಭಟನೆ ಮಾಡಿಬಿಟ್ರು, ಮಾನ್ಯ ಪ್ರಧಾನಮಂತ್ರಿಗಳು ಕ್ಷಮೆ ಕೇಳುವಂಥ ವಾತಾವರಣ ನಿರ್ಮಾಣ ಆಯಿತು ಅಂತ ನಿಮ್ಮ ಕೆನ್ನೆ ನೀವು ಬಡ್ಕೊಳ್ತಿರಲ್ಲ ಸಾರ್. ಇವತ್ತಿಗೂ ಕೂಡ ನಿಮಗೆ ಅಭಿಮಾನಿಗಳಿರೋದು ಹಳ್ಳಿಗಳಲ್ಲೇ ಸಾರ್. ಅನಂತ್ನಾಗ್ ಸರ್, ನಿಮ್ಮ ಎಲ್ಲ ಸಿನಿಮಾಗಳನ್ನು ಟೆಂಟಿಂದ ಹಿಡಿದು ಟ್ಯಾಕಿಸ್ ತನಕ ಬಂದಂಥವ್ರು ಹಳ್ಳಿಯ ಜನತೆ ಸರ್. ದಯಮಾಡಿ ನೀವು ಬಹಳ ವಿಚಾರವಂತರು, ಭಾಳ ಪ್ರಬುದ್ಧತೆ ಇರ್ತಕ್ಕಂಥವ್ರು. ಕನ್ನಡಕ್ಕೆ ಒಂದು ದೊಡ್ಡ ಆಸ್ತಿ, ಚಿತ್ರರಂಗಕ್ಕೆ ದೊಡ್ಡ ಕೊಡುಗೆ ಇದೆ ನಿಮ್ಮಿಂದ. ಭಾಳ ನೋವಾಗ್ತದೆ ಸರ್. ಏನು ಸರ್ ನೀವು ಹೇಳೋದು? ನಿಮ್ಮ ಕೆನ್ನೆಯನ್ನು ನೀವು ಬಡ್ಕತಕ್ಕಂಥ ಅಪರಾಧವನ್ನು ಏನು ಸರ್ ಮಾಡಿದ್ದೀರಿ? ಈ ಸಂದರ್ಭದಲ್ಲಿ ಕೇಂದ್ರದ ಶಿಕ್ಷಣ ಸಚಿವರು ರಾಜೀನಾಮೆ ನೀಡಿದ್ದಾರೆ ಸರ್. ಅಷ್ಟು ಸುಲಭ ಅಲ್ಲ ಸರ್ ಬಿ ಜೆ ಪಿಯವ್ರ ಹತ್ರ ರಾಜೀನಾಮೆ ತಗೊಳ್ಳೋದು. ವಾಸ್ತವ ಗೊತ್ತಿತ್ತು. ಲಕ್ಷಾಂತರ ಮಕ್ಕಳು ನೋವಿಂದ ಕೊರಗಿನಿಂದ ಬಳದರು. ಪೊಲೀಸರು ಬರೀ ಲಾಠಿ ಹೊಡಿಲ್ಲ ಸ್ವಾಮಿ, ಆ ಲಾಠಿಗೆ ಮೊಳೆಯನ್ನು ಸೇರಿಸ್ಕೊಂಡು ಹೊಡೆದ್ರು ಸ್ವಾಮಿ. ಆ ಸ್ಥಿತಿಗಳ ನಡುವೆ ಪ್ರಧಾನಮಂತ್ರಿಗಳು ಕ್ಷಮೆ ಕೇಳುವುದಾ ಅಂತ ನೀವು ಕೆನ್ನೆಗೆ ಕೆಪಾಲಕ್ಕೆ ನೀವು ಹೊಡ್ಕೊಂಡದ್ದು ನಿಜವಾಗ್ಲೂ ಬೇಡಿ ಸರ್. ಅನಂತ್ನಾಗ್ ಸರ್, ಹಳ್ಳಿ ಮಕ್ಕಳು ಬಂದವರು, ಹಳ್ಳಿಯಿಂದ ಬಂದಂಥವ್ರು, ಅವ್ರಿಗೋಸ್ಕರ ಯಾಕೆ ಸರ್? ಕನ್ನಡ ಚಿತ್ರರಂಗದಲ್ಲಿ ಒಂದು ದೊಡ್ಡ ಇತಿಹಾಸ ಇದೆ. ಅದರಲ್ಲಿ ನಿಮ್ಮದು ಮಹೋನ್ನತವಾದ ಒಂದು ಪಾತ್ರ ಇದೆ ಸರ್. ಡಾಕ್ಟರ್ ರಾಜ್ಕುಮಾರ್ ನಂತರದಲ್ಲಿ ತಮ್ಮದು ಕೊಡುಗೆ ಇದೆ ಸರ್. ವಿಷ್ಣುವರ್ಧನ್ ಅವರು, ಅಂಬರೀಷ್ ಅವರು, ಇನ್ನೂ ಅನೇಕ ಹಿರಿಯರ ಕೊಡುಗೆ ಇದೆ ಸರ್. ನಿಜವಾಗ್ಲೂ ನೀವು ಚೆಕ್ ಮಾಡಿ ಸರ್. ಹಳ್ಳಿ ಮಕ್ಕಳ ಬಗ್ಗೆ ಹಿಂಗೆ ಮಾತಾಡೋದಲ್ಲ ಅನ್ನೋದನ್ನಾಗ ಸರ್. ನೀವು ಪದ್ಮ ಪುರಸ್ಕೃತರು ಸರ್. ನಾವೆಲ್ಲ ಎಂಜಾಯ್ ಮಾಡಿದ್ದೀವಿ ಸರ್. ಅನಂತ್ನಾಗ್ ಅವ್ರಿಗೆ ಯಾವತ್ತೋ ಸಿಗಬೇಕಿತ್ತು ಈ ಪ್ರಶಸ್ತಿ ಅಂತ ಹೇಳಿದ್ದೀವಿ ಸರ್. ನೀವು ನರೇಂದ್ರ ಮೋದಿಯವ್ರ ಬಗ್ಗೆ ಅಭಿಮಾನ ಇಟ್ಕೊಳ್ಳೋದ್ರ ಬಗ್ಗೆ ನನ್ನ ತಕರಾರಿಲ್ಲ ಸ್ವಾಮಿ. ಹಳ್ಳಿ ಮಕ್ಕಳು ಬಂದ್ಬಿಟ್ಟು ಈ ಹೋರಾಟದಲ್ಲಿ ಬಂದಾಗ ಪ್ರಧಾನಮಂತ್ರಿಗಳು ಕ್ಷಮೆ ಕೇಳ್ತಕ್ಕಂಥ ವಾತಾವರಣ. ಪ್ರಧಾನಮಂತ್ರಿಗಳು ಎಲ್ಲಿ ಸ್ವಾಮಿ ಕ್ಷಮೆ ಕೇಳಿದ್ರು? ಮಧ್ಯರಾತ್ರಿನಲ್ಲಿ ವಿಡಿಯೋ ಮಾಡಿದ್ರು, ಸಂದೇಶವನ್ನು ಕೊಟ್ಟರು. ದಯಮಾಡಿ ಸರ್, ಕನ್ನಡ ಚಿತ್ರರಂಗದಲ್ಲಿ ನಿಜವಾಗ್ಲೂ ಭಾಳ ನೋವಾಗ್ತದೆ. ನಿಮ್ಗೆ ಯಾಕೆ ಸರ್? ನೀವು ಮಂತ್ರಿಗಳಾಗಿದ್ದಂಥವರು, ಶಾಸಕರಾಗಿ ಜನ ನಿಮ್ಮನ್ನು ಆಯ್ಕೆ ಮಾಡಿದರು ಬೆಂಗಳೂರು ನಗರದಲ್ಲಿ. ಶಂಕರ್ನಾಗ್ ಅವ್ರನ್ನ ನಾವು ಡಾಕ್ಟರ್ ರಾಜ್ಕುಮಾರ್ ನಂತರದಲ್ಲಿ ನಿಮ್ಮನ್ನೇ ಅತಿ ಹೆಚ್ಚು ಪ್ರೀತಿ ಮಾಡಿರೋದು. ನಾವೆಲ್ಲ ಕನ್ನಡ ಸಿನಿಮಾದ ಎಲ್ಲ ನಾಯಕರನ್ನು ಕೂಡ ಗೌರವಿಸಿದ್ದೀವಿ, ಎಲ್ಲರೂ ಸಿನಿಮಾನೂ ನೋಡ್ತಿದ್ದೀವಿ ನಾವು. 1985 ಮತ್ತು 89 ಸಂದರ್ಭದಲ್ಲಿ ಜನತಾ ಪಕ್ಷದಲ್ಲಿ ತಾವು ಸೋದರಿಬ್ಬರೂ ಕೂಡ ಪ್ರಚಾರಕ್ಕೆ ಬಂದಾಗ ನಾವು ಅಭ್ಯರ್ಥಿ ನೋಡೋಕ್ಕೆ ಬಂದಿರಲ್ಲ ಸರ್, ತಮ್ಮನ್ನು ನೋಡೋಕ್ಕೆ ಬಂದಿದ್ದು. ಅದರಲ್ಲೂ ಕಡೆಯದಾಗಿ ವಿಶೇಷವಾಗಿ 1989 ವಿಧಾನಸಭೆಯಲ್ಲಿ ತಾವು ಬರೋಕ್ಕಾಗಲಿಲ್ಲ. ನೀವು ಕೆ ಆರ್ ನಗರ ಪ್ರವಾಸದಲ್ಲಿದ್ದೀರಿ ಅಂತ ಹೇಳಿದ್ರು ಶಂಕರ್ನಾಗ್ ಅವರು. ಒಂದು ಇಡೀ ದಿನ ಪ್ರವಾಸದಲ್ಲಿ ಜೊತೆಗಿದ್ದಂಥ ನಾನೊಬ್ಬ ಅಭಿಮಾನಿ ಸರ್. ನೀವು ಹಳ್ಳಿ ಮಕ್ಕಳು ಬಂದುಬಿಟ್ಟು ಈ ನೀಟ್ ವಿಷಯಕ್ಕೆ ಸಂಬಂಧಪಟ್ಟಂಗೆ ಅವ್ರು ಏನಿದು ಬಹಳ ಲಘುವಾಗಿ ಮಾತಾಡ್ತಿರಲ್ಲ ಸ್ವಾಮಿ. ಹಳ್ಳಿ ಮಕ್ಕಳ ಬಗ್ಗೆ ದಯಮಾಡಿ ಆತ್ಮಾವಲೋಕನ ಮಾಡ್ಕೊಳ್ಳಿ. ನಿಮಗೆ ನಾಳೆಗೂ ಕೂಡ ಅದೇ ಗೌರವ ಇದೆ. ನೀವು ಅದು ಯಾವ ಉದ್ದೇಶಕ್ಕೆ ಮಾತಾಡಿದೆ ಸರ್? 1980 ದಶಕದಲ್ಲೇ ನಮ್ಮ ಶಂಕರ್ನಾಗ್ ಬೆಂಗಳೂರು ಮೆಟ್ರೋ ಬೇಕು ಅಂತ ಆಲೋಚನೆ ಮಾಡಿದ್ದಂಥ ಮಹಾನ್ ಚಿಂತಕರು. ಬಹುಶಃ ನೀವು ಸಚಿವರಾಗೋದ್ರ ಬದಲು ಶಂಕರ್ನಾಗ್ ಅವರೇ ಸಚಿವರಾಗಿದ್ದಿದ್ರೆ ಬಹುಶಃ ಈ ರಾಜ್ಯಕ್ಕೆ ದೊಡ್ಡ ಕೊಡುಗೆ ಸಿಗ್ತಿತ್ತು, ಏನೋ ಗೊತ್ತಿಲ್ಲ. ನೀವು ನಂತರ ರಾಜಕಾರಣ ಬಿಟ್ಟರೆ ನಮಗೆ ತಕರಾರಿಲ್ಲ. ನೀವು ಯಾರ್ದಾದ್ರೂ ಪರವಾಗಿ ಮಾತಾಡಿ ಸ್ವಾಮಿ. ನಿಮಗೆ ನಾವು ರಾಜ್ಕುಮಾರ್ ಅಷ್ಟೇ ಗೌರವವನ್ನು ಕೊಡ್ತಿದ್ದಕ್ಕಂಥ ಅಭಿಮಾನಿಗಳು. ನೀವು ಹಳ್ಳಿ ಮಕ್ಕಳು ಈ ನೀಟ್ ಪ್ರಕರಣದಲ್ಲಿ ಅಂಥೇಳಿ ಪದೇ ಬಹಳ ನೋವಾಯ್ತದೆ ಸ್ವಾಮಿ. ಹಳ್ಳಿ ಜನನೇ ನಿಮ್ಮನ್ನು ಬದುಕಿಸಿರೋದು. ಡಾಕ್ಟರ್ ರಾಜ್ಕುಮಾರ್ ಒಂದು ಸಿನಿಮಾದಲ್ಲಿ ಹಳ್ಳಿ ಆದರೆ ಏನು ಶಿವ
ದಿಲ್ಲಿ ಆದರೆ ಏನು ಶಿವ ಅಂತ ಹೇಳ್ತಾರೆ. ದಯಮಾಡಿ ಯಾಕೆ ಅಗತ್ಯ ಇತ್ತ ನಿಮಗೆ? ಮಹಾತ್ಮ ಗಾಂಧೀಜಿಯವರು ಹೇಳಿದ್ರು, ಹಳ್ಳಿಗಳು ಗ್ರಾಮ ಸ್ವರಾಜ್ಯ ಅಂತ ಹೇಳಿದ್ರು. ಹಳ್ಳಿಗಳು ಉದ್ಧಾರ ದೇಶ ಉದ್ಧಾರ ಆದಂತೆ ಅಂತ. ಹಳ್ಳಿ ಜನಗಳು ಒಂದಷ್ಟು ಶಿಕ್ಷಣದ ಕೊರತೆ ಇರ್ಬೋದು ಸ್ವಾಮಿ, ಅವ್ರಿಗೆ ಶಿಸ್ತು ಮತ್ತು ಬದ್ಧತೆಯ ಬದುಕು ಅವ್ರದ್ದು ಹಳ್ಳಿ ಜನಗಳದು. ವ್ಯಾಪಾರಿಗಳೆಲ್ಲ ಸ್ವಾಮಿ ಹಳ್ಳಿ ಜನ. ರೈತರ ಮಕ್ಕಳು ಬೀದಿಗೆ ಬಿದ್ದಿದ್ರು ಈ ನೀಟಿನ ಅವ್ಯವಸ್ಥೆಯ ನಡುವೆ. 19 ಜನ 20 ಜನ ಮಕ್ಕಳು ಆತ್ಮಹತ್ಯೆ ಮಾಡಿಕೊಂಡ್ರು. ನೋವಾಗಲಿಲ್ವ ನಿಮಗೆ? ನೀವು ಹೊಗಳ್ಕೊಳ್ಳಿ ನೀವು ಪ್ರಧಾನಮಂತ್ರಿಗಳನ್ನ, ಅದ್ರ ಬಗ್ಗೆ ನಂಗೆ ತಕರಾರಿಲ್ಲ. ಈ ವಿಚಾರದಲ್ಲಿ ಹಳ್ಳಿಯ ಕಪಾಲಕ್ಕೆ ಯಾಕೆ ಸ್ವಾಮಿ ಹೊಡ್ಕೊತೀರಿ ನೀವು? ನಿಜವಾಗ್ಲೂ ನಾವು ನಮ್ಮ ಕಪಾಳಕ್ಕೆ ಹೊಡ್ಕೋಬೇಕು ಸ್ವಾಮಿ. ನಮಸ್ಕಾರ. ದಯಮಾಡಿ ಹಳ್ಳಿಗಳ ಬಗ್ಗೆ, ಹಳ್ಳಿಯ ಮಕ್ಕಳ ಬಗ್ಗೆ ಯಾರೂ ಮಾತಾಡಬೇಡಿ. ಕ್ಷಮೆ ಇರಲಿ. ನಾನು ಕೂಡ ಅನಂತನಾಗ್ ಅವ್ರನ್ನ ಅತ್ಯಂತ ಪ್ರೀತಿ ಗೌರವ ಆದರದಿಂದ ನೋಡ್ತಕ್ಕಂಥ ಒಬ್ಬ ಕನ್ನಡದ ಅಭಿಮಾನಿ. ಡಾಕ್ಟರ್ ರಾಜ್ಕುಮಾರ್ ಅವರು, ನೀವೆಲ್ಲ ಅವ್ರ ಜೊತೆ ಕೆಲಸ ಮಾಡಿರ್ತಕ್ಕಂಥವ್ರು. ಅದು ಏನು ವಿಶೇಷವಾಗಿ ನಾನು ಯಾವಾಗಲೂ ನನ್ನ ಸ್ನೇಹಿತರಿಗೆ ಹೇಳ್ತೀನಿ, ಯಾರಿಗೂ 1, 2, 3, 4 ಸ್ಥಾನ ಕೊಟ್ಟವ್ರಲ್ಲ ನಾವು ಕನ್ನಡ ಚಿತ್ರರಂಗದಲ್ಲಿ. ಡಾಕ್ಟರ್ ರಾಜ್ಕುಮಾರ್ ಅವರು ಇಂಥನ ಸುಂದರವಾದಂಥ ನಟರು, ನೀವು ಸ್ಫುರದ್ರೂಪಿ ನಟರು. ನಿಮ್ಮ ಭಾವಾಭಿನಯ ಯಾವತ್ತೂ ಕೂಡ ನಮ್ಮ ಎದೆಯಲ್ಲಿ ನಾಟ್ಕೋತದೆ. ಅಂಥ ಒಂದು ದೊಡ್ಡ ಮಹೋನ್ನತ ಪ್ರತಿಭೆ. ನೀವು ರಾಜಕಾರಣದಲ್ಲೇ ಮುಂದುವರೆದಿದ್ರೆ ನೀವೆಲ್ಲ ಏನೂ ನನ್ನ ತಕರಾರಿದ್ದಿಲ್ಲ. ಕ್ಷಮೆ ಇರಲಿ ಶಂಕರಣ್ಣ, ಕ್ಷಮೆ ಇರಲಿ. ದೊಡ್ಡಣ್ಣನ ಬಗ್ಗೆ ಈ ರೀತಿ ನಾವು ಮಾತಾಡ್ತಿದ್ದೀವಿ ಅಂತಂದರೆ ಹಳ್ಳಿ ಮಕ್ಕಳು ಸ್ವಾಮಿ ನಾವು. ಹಾಗಾಗಿ ಪ್ಲೀಸ್